ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳ ಬನ್ನಿ. ಇಂದಿನ ನೋಟಿಫಿಕೇಶನ್ ಅಂದರೆ ನೋಡ್ರಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಸೆಂಟ್ರಲ್ ಆಫೀಸ ಅಣ್ಣಾ ಸಾಲೈ ಚೆನ್ನೈ ಒಳಗೆ ಇರುವ ಬ್ಯಾಂಕ್ನಲ್ಲಿ ವಿವಿಧ ರೀತಿಯ ಇಲಾಖೆಯಲ್ಲಿ ಕಾರ್ಯಯಿರುವ ಹುದ್ದೆಗಳು. ಅಂದರೆ ಬ್ಯಾಂಕ್ ಚೆನ್ನೈದಲ್ಲಿ ಇರ್ಬೋದು ಸೆಂಟ್ರ್, ಆದರೆ ಕರ್ನಾಟಕದಲ್ಲಿ ಕೂಡ ವೇಕೆನ್ಸಿಗಳು ಖಾಲಿ ಇದಾವೆ. ನೋಡಿರಿ, ರಿಕ್ರೂಟ್ಮೆಂಟ್ ಆಫ್ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಟೋಟಲಾಗಿ ವೇಕೆನ್ಸಿಗಳು ಬಂದುಬಿಟ್ಟು 250 ವೇಕೆನ್ಸಿ ಓವರ್ಸೀಸ್ ಬ್ಯಾಂಕ್ನಲ್ಲಿ ಖಾಲಿ ಇದಾವೆ. ಇನ್ನು ಅಪ್ಲಿಕೇಶನ್ ಬಂದುಬಿಟ್ಟು ನೋಡಿರಿ, ಯಾವಾಗ ಪ್ರಾರಂಭ ಆಗ್ತವೆ ಮತ್ತು ಕೊನೆ ದಿನಾಂಕ ಯಾವಾಗತ್ತೆ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಮೊದಲೇದಾಗಿ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ ಮತ್ತು ಇಂಟಿಮೇಷನ್ ಚಾರ್ಜ್ ಅಂತೇಳಿ ಇದು 8/8/2026ರಿಂದ 24/8/2026ವರೆಗೂ ನೀವು ಪೇಡ್ ಮಾಡ್ಬೋದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ನ 8/8/2026ರಿಂದ ಪ್ರಾರಂಭವಾಗಿದ್ದು ಕೊನೆ ದಿನಾಂಕ 24/8/2026 ಕೊನೆ ದಿನಾಂಕ ಆಗಿರ್ತದೆ. ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂ ಹಾಕ್ಬೇಕು ಮಾತ್ರ ಅವಕಾಶ ಇರ್ತದೆ. ಇನ್ನು ರಾಜ್ಯಗಳು ವಾರು ಯಾವ ರೀತಿ ವೇಕೆನ್ಸಿ ಖಾಲಿ ಇದ್ದಾವೆ ಕ್ಯಾಟಗರಿ ವೈಸು ಕೂಡ ನೋಡೋಣ. ನೋಡಿರಿ, ಮೊದಲೇ ರಾಜ್ಯ ತಮಿಳುನಾಡಲ್ಲಿ ಇದು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಅಂತ. ತಮಿಳಲ್ಲಿ ವೇಕೆನ್ಸಿಗಳು ಬಂದುಬಿಟ್ಟು 100 ವೇಕೆನ್ಸಿ ಖಾಲಿ ಇದ್ದು, ಇದರಲ್ಲಿ SC ಅಭ್ಯರ್ಥಿಗಳಿಗೆ 15 ವೇಕೆನ್ಸಿ, ST 6 ವೇಕೆನ್ಸಿ, OBC 33 ಮತ್ತು EWS 9 ವೇಕೆನ್ಸಿ ಖಾಲಿ ಇದಾವೆ. ಅದೇ ರೀತಿ ಯುವ ಕ್ಯಾಂಡಿಡೇಟ್ಗೆ 37 ವೇಕೆನ್ಸಿ ಖಾಲಿ ಇದ್ದು, ಟೋಟಲ್ ವೇಕೆನ್ಸಿ ತಮಿಳುನಾಡಾಗ 100 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಭ್ಯರ್ಥಿಗಳಿಗೆ 50 ವೇಕೆನ್ಸಿಗಳು ಟೋಟಲಾಗಿ ಖಾಲಿ ಇದ್ರೆ, ಇದ್ರಾಗ SC ಅಭ್ಯರ್ಥಿಗಳಿಗೆ 8 ವೇಕೆನ್ಸಿ, ST 3, OBC 16 ವೇಕೆನ್ಸಿ, EWS 4 ವೇಕೆನ್ಸಿ ಖಾಲಿ ಇದಾವೆ. ಅದೇ ರೀತಿ ಯುವ ಕ್ಯಾಂಡಿಡೇಟ್ಗೆ 19 ವೇಕೆನ್ಸಿಗಳು ಖಾಲಿ ಇದಾವೆ. ಇನ್ನು ಮೂರನೇ ರಾಜ್ಯ ನೋಡಿರಿ, ಮಹಾರಾಷ್ಟ್ರ. ಮರಾಠಿಯಲ್ಲಿ 50 ಪೋಸ್ಟ್ ಟೋಟಲ್ ಖಾಲಿ ಇದ್ದು, ಇದರಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದರೆ 7 SC ಅಭ್ಯರ್ಥಿಗಳಿಗೆ, 4 ST, OBC 15 ವೇಕೆನ್ಸಿ, EWS 5, ಯುವ ಕ್ಯಾಂಡಿಡೇಟ್ಗೆ 19 ವೇಕೆನ್ಸಿಗಳು ಖಾಲಿ ಇದಾವೆ. ಇನ್ನು ಅದೇ ರೀತಿ ಗುಜರಾತಲ್ಲಿ ಕೂಡ ವೇಕೆನ್ಸಿಗಳು ಖಾಲಿ ಇದಾವೆ. ಇನ್ನು ಗುಜರಾತಿ ಒಳಗೆ ನೋಡಿರಿ, ವೇಕೆನ್ಸಿಗಳು 50 ವೇಕೆನ್ಸಿ ಖಾಲಿ ಇದ್ದು, ಇದರಲ್ಲಿ SC ಅಭ್ಯರ್ಥಿಗಳಿಗೆ 6 ವೇಕೆನ್ಸಿ, ST 5, OBC 16, EWS 4 ಮತ್ತು ಯುವ ಕ್ಯಾಂಡಿಡೇಟ್ಗೆ 19 ವೇಕೆನ್ಸಿಗಳು ಖಾಲಿ ಇದಾವೆ. ನೋಡಿರಿ, ಟೋಟಲಾಗಿ ಓವರ್ಸೀಸ್ ಬ್ಯಾಂಕ್ನಲ್ಲಿ 250 ವೇಕೆನ್ಸಿಗಳು ಖಾಲಿ ಇದ್ರೆ, ಟೋಟಲ್ ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ, ಎಲ್ಲ ರಾಜ್ಯಗಳು ಸೇರಿ SC ಅಭ್ಯರ್ಥಿಗಳಿಗೆ 36 ವೇಕೆನ್ಸಿಗಳು ಖಾಲಿ ಇದಾವೆ. ಅಂದರೆ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತಲ್ಲಿ SC ಅಭ್ಯರ್ಥಿಗಳಿಗೆ 36 ವೇಕೆನ್ಸಿಗಳು ಖಾಲಿದ್ದು, ಇನ್ನು ST ಅಭ್ಯರ್ಥಿಗಳಿಗೆ 18 ವೇಕೆನ್ಸಿ, OBC ಅಭ್ಯರ್ಥಿಗಳಿಗೆ 80 ವೇಕೆನ್ಸಿ, ಇನ್ನು EWS ಅಭ್ಯರ್ಥಿಗೆ 22 ವೇಕೆನ್ಸಿ, ಯುವ ಕ್ಯಾಂಡಿಡೇಟ್ಗೆ 94 ವೇಕೆನ್ಸಿಯನ್ನು ಹಂಚಿಕೆ ಮಾಡಲಾಗಿದೆ. ನೋಡಿರಿ, ಅಭ್ಯರ್ಥಿಗಳಿಗೆ ಯಾವ ರೀತಿ ಏಜ್ ಲಿಮಿಟ್ ಇರಬೇಕು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಅಭ್ಯರ್ಥಿಗೆ ಮಿನಿಮಮ್ 20 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 30 ವರ್ಷ ಒಳಗಿರಬೇಕು. ಅಂದರೆ ಕನಿಷ್ಠ 20 ವರ್ಷ ಮೇಲ್ಪಟ್ಟು ಮತ್ತು ಗರಿಷ್ಠ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಅವಕಾಶ ಇರ್ತದೆ. ನೋಡಿರಿ, ಇನ್ನು ಅಭ್ಯರ್ಥಿಗೆ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ಡಿಗ್ರಿ ಹೋಲ್ಡರ್ ಆಗಿರಬೇಕು. ಅಂದರೆ ಯಾವುದೇ ಪದವಿ ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. BA ಆಗಿರ್ಬೋದು, BCom, BSc ಮಾಡಿದ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಅದೇ ರೀತಿ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನನ್ನು ನಿಗದಿಪಡಿಸ್ಯಾರ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಐತಿ. ಇನ್ನು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳಿಗೆ 3 ವರ್ಷ. ಅದೇ ರೀತಿ PWBD ಅಭ್ಯರ್ಥಿಗೆ ಅಂದರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ 10 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ನೀಡಲಾಗಿದೆ. ಇನ್ನು ಈ ಹುದ್ದೆಗೆ ಯಾವ ರೀತಿ ಸ್ಯಾಲ್ರಿ ಐತೆ ಅಂದ್ರೆ ನೋಡಿರಿ, ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ 48,480ರಿಂದ ಟೋಟಲಾಗಿ 85,920ವರೆಗೂ. ಅಂದರೆ ಸ್ಟಾರ್ಟಿಂಗ 48,480ರಿಂದ ಕೊನೆಯದಾಗಿ 85,920ವರೆಗೂ ಸ್ಯಾಲ್ರಿಯನ್ನು ಸಿಗ್ಬೋದಾಗಿರ್ತದೆ ಈ ಹುದ್ದೆಗೆ. ನೋಡಿ, ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಕೂಡ ಇರುತ್ತೆ. ನೋಡಿರಿ, ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಮತ್ತು ಎಷ್ಟು ಮಾರ್ಕ್ಸನ್ನು ಕೊಟ್ಟಿರ್ತಾರೆ ಮತ್ತು ಟೈಮಿಂಗ್ ಯಾವ ರೀತಿ ಮ್ಯಾನೇಜ್ ಮಾಡ್ಯಾರ ನೋಡೋಣ. ಮೊದಲೇದಾಗಿ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಇರ್ತೈತಿ. ಇದಕ್ಕೆ 30 ಕ್ವಶನ್ಸ್ ಇರ್ತಾವೆ, ಮ್ಯಾಕ್ಸಿಮಮ್ 60 ಮಾರ್ಕ್ಸ. ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 2 ಮಾಧ್ಯಮದಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಇದಕ್ಕೆ ಟೈಮಿಂಗ್ ಬಂದುಬಿಟ್ಟು 60 ನಿಮಿಷ ಟೈಮ್ ಇರುತ್ತೆ. ಅದೇ ರೀತಿ ಜನರಲ್ ಅಥವಾ ಎಕನಾಮಿ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇದು ಕೂಡ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕ್ವಶನ್ ಪೇಪರ್ ಇರುತ್ತೆ, 30 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಇನ್ನು ಡಾಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಒಳಗೆ 30 ಕ್ವಶನ್ಸ 60 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಅವೈಲೇಬಲ್ ಇರುತ್ತೆ ಕ್ವಶನ್ ಪೇಪರ.
ಅದೇ ರೀತಿ ಇದಕ್ಕೆ ಟೈಮ್ ಬಂದುಬಿಟ್ಟು 60 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಇನ್ನು ಇಂಗ್ಲೀಷ್ ನಾಲೆಜ್ ಬಗ್ಗೆ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇದು ಇಂಗ್ಲೀಷ್ನಲ್ಲಿ ಮಾತ್ರ ಕ್ವಶನ್ ಪೇಪರ್ ಇರುತ್ತೆ. ಇದರಲ್ಲಿ 30 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಅಂದರೆ ಇದು ಟೋಟಲಾಗಿ 140 ಕ್ವಶನ್ಸನ್ನು ಒಳಗೊಂಡಿದ್ದು 200 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಟೈಮ್ ಬಂದ್ಬಿಟ್ಟು 3 ತಾಸು ಟೈಮ್ ಆಗಿರ್ತದೆ. ನೋಡಿರಿ, ಸೆಕ್ಷನ್ ವೈಸ್ ಟೈಮನ್ನು ಡಿವೈಡ್ ಮಾಡಲಾಗ್ತದೆ. ಅಂದರೆ 3 ತಾಸಿನಲ್ಲಿ ಅಭ್ಯರ್ಥಿಗೆ ಯಾವ ರೀತಿ ಸಬ್ಜೆಕ್ಟಿಗೆ ನಿಗದಿಪಡಿಸಿದ ಟೈಮ್ನಲ್ಲಿ ನೆಕ್ಸ್ಟ್ ಚೇಂಜ್ ಆಗ್ತದೆ. ನೋಡಿರಿ, ಅಭ್ಯರ್ಥಿಗೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದ್ರೆ ನೋಡಿರಿ, 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದರೆ 0.25 ನೆಗೆಟಿವ್ ಮಾರ್ಕಿಂಗ ರಾಂಗ್ ಆನ್ಸರ್ಗೆ ಪೆನಾಲ್ಟಿ ಕಟ್ ಆಗುತ್ತೆ. ನೋಡಿರಿ, ರಿಟರ್ನ್ ಎಕ್ಸಾಮ್ನಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇಂಟರ್ವ್ಯೂನಲ್ಲಿ ಅಭ್ಯರ್ಥಿಗೆ ಕೇಳಬಹುದಾದ ಕ್ವಶನ್ ಕೂಡ 10ನೇ ಮತ್ತು 12ನೇತೆಯಲ್ಲಿ ಅಭ್ಯರ್ಥಿಯು ಸ್ಥಳೀಯ ಲ್ಯಾಂಗ್ವೇಜ್ನಲ್ಲಿ ಕ್ವಾಲಿಫಿಕೇಷನನ್ನು ಹೊಂದಿದ್ರೆ ಯಾವುದೇ ರೀತಿ ಇಂಟರ್ವ್ಯೂ ಇರುವುದಿಲ್ಲ, ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಅಂದರೆ ಎಕ್ಸಾಮ್ ನಡೆದ ನಂತರ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಯಾವ ರೀತಿ ಅಪ್ಲಿಕೇಶನ್ ಫೀ ಇರ್ತದೆ ಅಂದ್ರೆ ನೋಡಿರಿ, ಕ್ಯಾಟಗರಿ ವೈಸ ನೀವು SC ST PWBD ಅಭ್ಯರ್ಥಿಗಳಾಗಿದ್ದರೆ ನೋಡಿರಿ, ನೀವು SC ST PWBD ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಂಟಿಮೇಷನ್ ಚಾರ್ಜ್ ಅಂತೇಳಿ 175 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಅದೇ ರೀತಿ ನೀವು ಜನರಲ್ EWS OBC ಅಭ್ಯರ್ಥಿಗಳಾಗಿದ್ದರೆ ನಿಮ್ಗೆ 850 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದನ್ನು ನೀವು ಆನ್ಲೈನ್ ಮೂಲಕ ಪೇಡ್ ಮಾಡಬೇಕಾಗಿರ್ತದೆ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತಿರಲ್ಲ, ನೀವು ಅಪ್ಲಿಕೇಶನನ್ನು 8/8/2026 ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ನೀವು 24/8/2026 ಒಳಗಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ಯಾರು ಅಪ್ಲಿಕೇಶನ್ ಹಾಕ್ಬೇಕಂತಿರಲ್ಲ, ನೀವು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, ಅಂದರೆ www.iob.bank.in ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರ್ತದೆ.